ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸಂಜೆ 5 ಗಂಟೆಗೆ ಟ್ರೈನ್ ಇರೋದು. ಸೊ ಅಲ್ಲಿವರೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಹೊರಡ್ತೀವಿ. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಎಲ್ಲ ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ, ನಮ್ಮಮ್ಮ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ. ತುಂಬ ವರ್ಷಗಳ ನಂತರ ಈ ಥರ ಹೋಗ್ತಾ ಇರೋದು ನಾವು ಫ್ಯಾಮಿಲಿ. ಇಲ್ಲಿಲ್ಲೇ ಸಣ್ಣ ಪುಟ್ಟ ಹೋಗ್ತಿದ್ವಿ ಅಷ್ಟೇ, ಹೋದರೆ ಎಲ್ಲರೂ. ದರ್ಶನಕ್ಕೆ ಟಿಕೆಟ್ ತೊಗೋಬೇಕಿತ್ತು, ಹಾಗಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದಮೇಲೆ ಟಿಕೆಟ್ ತೊಗೊಂಡು ಇಲ್ಲಿಂದ ಹೊರಡ್ತೀವಿ. ಡೈರೆಕ್ಟು ಬೆಟ್ಟದ ಮೇಲೆ ಹೋಗ್ತೀವಿ. ಬಾಯಿ ಕಡೆ ನೋಡಿ ಹಾಕಿ నెత్తి మీద ఒక్కడ కొడతాను నీ పసుపు ఎవరేసి ಎಲ್ಲ ಕಡೆ ಹೋಗಿ ಬಂದ್ವಿ. ನೈಟು ದೇವಸ್ಥಾನದ ಪಕ್ಕನೇ ಊಟ ಕೊಡ್ತಿದ್ರು, ಪ್ರಸಾದ. ಅದೊಂದು ಪ್ರಸಾದ ತಿನ್ಕೊಂಡು
ನಂತರ ದೇವಸ್ಥಾನ ಹತ್ರನೇ ಇತ್ತಲ್ಲ, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಒಳಗಡೆ ಹಂಗೆ ಒಂದು ರೌಂಡ್ ಓಡ್ಕೊಂಡು ಬಂದ್ವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ನಾವು ಚಿಕ್ಕವರಿದ್ದಾಗ ನೋಡಿದ್ದು ಬಿಟ್ಟರೆ ಇವಾಗ ನೋಡ್ತಾ ಇರೋದು. ಅದರದ್ದೆಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಅಂದರೆ ಒಂದು 12 ಗಂಟೆ ಹಂಗೆ ಮತ್ತೆ ಬಂದ್ವಿ. ನೋಡಿ ಲೈನು ಎಷ್ಟು ಗೇಟ್ ಓಪನ್ ಆಗಿಲ್ಲ. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಆಚೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ನಂತರ ಇಲ್ಲಿ ವೆಂಕಟೇಶ್ವರದ ಸ್ಟ್ಯಾಚು ಇತ್ತಲ್ಲ, ಇಲ್ಲಿ ಬಂದ್ವಿ. ನಂತರ ಮುಗಿಸ್ಕೊಂಡು ರೂಮ್ಗೆ ಹೋಗಿ ವಾಪಸ್ಸು ಬೆಟ್ಟದ ಕೆಳಗಡೆಗೆ ಬಂದ್ವಿ. ಅಲ್ಲೂ ಒಂದು 4 ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ನಾವು ಆಲ್ರೆಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಇನ್ನೇನು ಬಂದಿದ್ದೀವಲ್ಲ, ಎಲ್ಲ ಪ್ಲೇಸ್ ನೋಡ್ಬಿಡೋಣ ಅಂತ ಆಗ್ತಾ ಇರಲಿಲ್ಲ ನಡೆಯೋಕ್ಕೆ ಸುಸ್ತ. ಯಾಕಂದರೆ ಆಲ್ರೆಡಿ ನಾವು ಅಲ್ಲೇ ಸುಮಾರು ಹೊತ್ತು ನಿಂತಿದ್ವಿ ದೇವಸ್ಥಾನದ ಒಳಗಡೆನೆ. ಇದು ಬಂದು ಬರೀ ಓಡಾಡೋದೇ ಆಗೋಯ್ತಲ್ಲ, ಸಖತ್ತು ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಇವನು ನಮ್ಮ ಪೀಕೆ, ನಮ್ಮ ಅತ್ತೆ ಮಗ. ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. 3 ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.